ಹಲೋ, ವೆಲ್ಕಮ್ ಬ್ಯಾಕ್ ಟು ಬಜರಂಗಿ ಗಿರಿ ವ್ಲಾಗ್ಸ್. ನಮಸ್ಕಾರ ಸ್ನೇಹಿತರೆ. ಸುಮಾರು ದಿನ ಆಯಿತು ಅಂದರೆ ನಾವು ಪ್ಯಾಕೇಜಲ್ಲಿ ಬ್ಯುಸಿ ಇದ್ದ ಕಾರಣ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಪ್ಯಾಕೇಜೆಲ್ಲ ಮುಗಿಸ್ಕೊಂಡು ನೆನ್ನೆ ಬೆಳಗಿನ ಜಾವ ಬಂದು ಪಾರ್ಕಿಂಗಲ್ಲಿದ್ದೀನಿ. ಇವತ್ತು ಮಂಗಳವಾರ ಇರೋದ್ರಿಂದ ಎಲ್ಲ ಗಾಡಿಗೂ ಹೂವು ಎಲ್ಲ ಹಾಕಿ ನೀಟ್ ಮಾಡ್ಕೊಂಡಿದ್ದೀವಿ. ನಮ್ಮ ಸ್ಮೈಲು ಒಂದು ವಾರ ಕೇಳ್ದಿರ ಊರು ಬಿಟ್ಬಿಟ್ಟಿದ್ದ. ಎಲ್ಲೋಗಿ ನಮಗೆಲ್ಲ ಕೇಳಿದ್ರೆ ಚೈನ್ ಮಾಡಿಸ್ಕೊಂಬರಕ್ಕೆ ಹೋಗಿದ್ದೆ ಅಣ್ಣ ಅಂತಂತ ಹೇಳ್ತಾ ಇದ್ದ. ಚೈನ್ ಮಾಡಿಸ್ಕೊಂಬರಕ್ಕೆ ಹೋಗಿದ್ದೆ ಅಂತ ಅಂದ್ಬಿಟ್ಟು ಮಾಡಿಸ್ಕೊಂಬಂದವನೇ. ಆಮೇಲೆ ಜೊತೆಗೆ ಒಂದು ಕಾರು ತಗೊಂಬಂದಾನೆ ಓಡಾಡೋಕ್ಕೆ ಅಂದ್ಬಿಟ್ಟು. ನಮ್ಮ ಹುಡುಗರೆಲ್ಲ ಫುಲ್ಲು ರಿಚ್ಚು ಗಾಯ್ಸ್. ನವೀನ್ ಏನೋ ಮಾಡ್ತಾನಪ್ಪ. ಇನ್ನೋವನ್ನು ಸೈಡ್ಗೆ ಹಾಕ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ವಿ. ಫುಲ್ ಮಾವನ ಮಾರ್ಕೆ ಕಡೆ ಏನಂತ ಗಲೀಜೇನಾಗಿಲ್ಲ. ಅದಕ್ಕೆ ಲೈಟಾಗಿ ಶೇಪ್ ಗಿಪ್ ತೊಳ್ಕೊಂಡು ನಾವು ಓಡಾಡೋದಿದೆ ಇವತ್ತು. ಸ್ಮೈಲು ನಾವೆಲ್ಲ ರೇಸ್ಗೆ ಹೋಗ್ತಾಯಿದ್ದೀವಿ ಎಲ್ಲ ಕಾರ್ ತಗೊಂಡು. ಹೌದಾ ಸ್ಮೈಲ್? ವಾಸು ಗಾಡಿ ಅಲ್ಲಿದೆ, ಅದು ಇನ್ನೇನು ರೆಡಿ ಆಗುತ್ತೆ. ಎಲ್ಲ ರೆಡಿ ಮಾಡಿಕೊಂಡು ರೇಸ್ಗೆ ಹೋಗೋದು. ನವೀನಾ, ಏನೋ ಸಮಾಚಾರ? ಆರಾಮಂತೀಯಾ? ನಾವು ಆರಾಮಂಗಾರೆ. ಮಂಗಳವಾರ ಐತಲ್ಲ ಗೈಸ್, ಹಂಗಾಗಿ ಇವತ್ತು ಬೆಳಗ್ಗೆ ಬಂದು ಎಲ್ಲ ಗಾಡಿಗೂ ಹೂವು ಎಲ್ಲ ಹಾಕ್ಕೊಂಡು ನೆನ್ಸ್ಕೊಂಡಿದ್ದೀನಿ. ನಾಳೆ ಪಕ್ಕ ಡ್ಯೂಟಿ ಆಗುತ್ತೆ, ಯಾಕೆಂದರೆ ಇವತ್ತು ಮಂಗಳವಾರ ಅಲ್ವಾ. ಮಂಗಳವಾರ ಆಗಿದ್ದೆ ಹೂವು ಹಾಕಿದ್ರೆ ಫಿಕ್ಸು ನಮ್ಮದು. ಕ್ಯಾಮ್ರಾ ಹಿಂಗೆಲ್ಲ ಎಕ್ಸ್ಲೇಟ್ರ್ ತಿರ್ಸೋದು ಕ್ಯಾಮ್ರಾ. ಗೈಸ್ ನೋಡೋಣ ಬನ್ನಿ ಇವತ್ತಿನ ನಮ್ಮ ವ್ಲಾಗಲ್ಲಿ ಏನಿರುತ್ತೆ ಅಂತ ಅಂದ್ಬಿಟ್ಟು ಫಾಲೋ ಮಾಡಿ ಗೈಸ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಏನು ಸ್ಮೈಲ್? ಸೂಪರ್. ಪಾರ್ಕಿಂಗಿಂದ ಇಲ್ಲಿ ರೂಮ್ ಹತ್ರ ಬಂದೆ. ಎಲ್ಲ ಹುಡುಗರು ಜಾಲಿಯಾಗಿ ಕೂತ್ಕೊಂಡಿದ್ರು. ಸುಮಾರು ದಿನ ಆಗಿದೆ. ಎಲ್ಲರೂ ನೋಡಿ ನಮ್ಮ ಡೋರ್ಗಳನ್ನೆಲ್ಲ ಬಿಚ್ಚಿ ಇಲ್ಲಿ ಇಟ್ಟಿದ್ದೀವಿ ನೋಡಿ ಗೈಸ್. ಆಲ್ರೆಡಿ ಒಂದು ಡೋರ್ದು ಗ್ಲಾಸ್ ಹೊಡೆದೋಗ್ಬಿಟ್ಟೈತೆ. ಇನ್ನು ನನ್ನ ಮಕ್ಕಳು ಮಾಡೋ ಸರ್ಕಾರದವರು ಕೊಡೋ ಕೆಲಸಕ್ಕೆ ನಮ್ಮದು ಪ್ರಾಬ್ಲಮ್ ಎಲ್ಲ ಆಗ್ತಾಯಿದೆ. ಸದ್ಯಕ್ಕೆ ನಾವು ಇವಾಗ ಏನು ಪ್ಲ್ಯಾನಿಂಗ್ ಮಾಡಿಲ್ಲ, ಎಲ್ಲಿ ಹೋಗಬೇಕು ಏನು ಎತ್ತ ಅಂತ. ಬನ್ನಿ ನೋಡೋಣ ಗೈಸ್. ಇವಾಗ ನಾವೆಲ್ಲ ಲೈಟಾಗಿ ಒಂದೊಂದು ಬಟ್ಟೆ ತಗೊಂಬರೋಣ ಅಂತ ಇದ್ದೀವಿ. ಎಲ್ಲಿ ಅಂತಂದರೆ ಇಲ್ಲೇ ಗಿರಿನಗರ ಹತ್ರ ಹೋಗಿ ತಗೊಂಡು ಬರಬೇಕು. ಏಕೆಂದರೆ ಬಟ್ಟೆಗಳಿಲ್ಲ ಅನ್ನಂಗೆ ಆಗಿದೆ. ಹೌದಾ ವಾಸು? ಅದಕ್ಕೆ ವಾಸು ಆಪ್ತೆ ಹಾಕೊಂಬಂದ್ಬಿಟ್ರದು ಸ್ಲೀವ್ಲೆಸ್ಸು. ಸೆಕೆ ಆಗುತ್ತೆ ಅಂತ ಹಾಕೊಂಬಂದಿರೋದು. ಏನು ಭಾರಿ ಏನು ವ್ಯವಹಾರ ಮಾಡ್ತಾರದು ಪವನ್ ವಾಸುಗೆ. ಇವರಿಬ್ರು ಗಂಡ ಹೆಂಡ್ತಿರ್ತಾರ ಆಡ್ತಾ ಇರ್ತಾರೆ ಇವರಿಬ್ರು ಗೈಸ್, ವಾಸು ಮತ್ತೆ ಪವನ್. ಎಲ್ಲೆಲ್ಲ ಕೈ ಬಿಡ್ತಾನೆ. ಬೆಳಗಾದ್ರೆ ಹಿಂಗ ಆಡ್ತೀಯ, ರಾತ್ರಿ ಎಲ್ಲ ಹಂಗ ಆಡ್ತೀಯ. ರಾತ್ರಿ ಆದ್ರೆ ನೀನ್ ಅವನ್ ಮಲಗಿರ್ತಾರಲ್ಲಣ್ಣ, ತಿನ್ಸೋದ್ ಹೆಂಗ್ ಕೇಳ್ತೀಯ? ಏನಪ್ಪ ನಾವೆಲ್ಲ ತಿಂತಿದೀವಲ್ಲ ಅಂತ ಅಣ್ಣ 5 ಸ್ಟಾರ್ ಓಪನ್ ಮಾಡಿ ಮಲ್ಗವನೇ ಅಣ್ಣ. ಹಿಂಗ್ ಬಾಯಿಗೆ ಹಿಂಗ್ ಇಟ್ರೆ ಹಂಗೆ ಅಗಿತಾರದು. ಮಲ್ಕೊಂಡೇನೆ ತಿಂದು ಮಾಮ್ ಇನ್ನೊಂಚೂರು ಐತಾ ಅಂತ ಎದ್ದಿ ಕೇಳ್ತಿರೋದು. ನೆಕ್ಸ್ಟ್ ಆಪಲ್ ತಿಂದಿರೋದು, ಆಮೇಲೆ ಎದ್ದಿ ನೈಟ್ ಯಾಕೋ ಹೊಟ್ಟೆ ಹಸಿತೈತೆ ಅಂತ ಆಪಲ್ 5 ಸ್ಟಾರ್ ತರ್ಸ್ಕೊಂಡಿದ್ದು. ಹಿಂಗೆ ಗಾಯ್ಸ್, ಹಗಲೆಲ್ಲ ಹಿಂಗೆ, ರಾತ್ರಿ ಎಲ್ಲ ಹಂಗೆ. ರಾತ್ರಿ ಎಲ್ಲ ಭಾರಿ ಕ್ಲೋಸ್ ಆಗಿರ್ತಾರೆ ಮಲ್ಕೊಬೇಕಾರೆ. ಸೇಮ್ ಗಂಡ ಹೆಂಡ್ತಿ ಫೀಲ್ ಇವ್ರು ಇಬ್ಬರದು. ಓಕೆ ಗೈಸ್ ಬನ್ನಿ ಹೋಗೋಣ. ಬಟ್ಟೆ ಅಂಗಡಿಲ್ಲ ಮನೆ ಬಟ್ಟೆ ತಗೋಣ ಅಂತ ಬಂದು ಇಷ್ಟು ಬಟ್ಟೆ ತಗೊಂಡು ಹೊರಟಿದ್ದೀವಿ. ಕ್ಯಾಮ್ರಾ ಬೇರೆ ಏನೋ ಇದಾಗ್ತಾ ಇದೆ ಗೈಸ್. ತಗೊಂಡು ಹೊರಟು ತೋರಿಸ್ಯಾ? ಫ್ರೆಂಡ್ಸ್ ಅರ್ಬೇನಿಯಾ ಸ್ಟೈಲ್ಸ್ 13,000 500 ಸಪ್ರೇಟ್ ಅಷ್ಟಾಯಿತು ಫ್ರೆಂಡ್ಸ್. ಕೀ ಕೊಡಿ ಫ್ರೆಂಡ್ಸ್. ತಗೊಂಡು ಗೈಸ್ ಇಲ್ಲಿಂದ ತಗೊಂಡು ಇವಾಗ ಮನೆ ಕಡೆಗೆ ಹೊರಟಿದ್ದೀವಿ ಗೈಸ್. ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಹೊರಟಿರೋದು ಬಂದು ಪಾರ್ಕಿಂಗ್ ಕಡೆಗೆ. ಇವತ್ತು ಪಾರ್ಕಿಂಗಲ್ಲಿ ಹೋಗಿ ನಮ್ಮ ರೂಮಲ್ಲಿ ಎಲ್ಲರೂ ಮಟನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಮಟನ್ನು ಚಿಕನ್ನು ಸುಮಾರು ದಿನ ಆಯಿತು ಎಲ್ಲರೂ ಮಟನ್ ಚಿಕನ್ ತಿಂದು ಅಂತಂದ್ಬಿಟ್ಟು ಫೀಲ್ ಮಾಡ್ಕೊತ ಇದ್ರು. ಅವ್ರು ಮಾಡ್ಕೊತಿದ್ರೆ ಇಲ್ಲ ಗೊತ್ತಿಲ್ಲ, ಮೊದ್ಲಾಗ ನಾನು ಮಾಡ್ಕೊತಿದ್ದೆ. ಮಾಡ್ಸೋಣ ಅಂತ ಇವತ್ತು ಪ್ಲ್ಯಾನಿಂಗಲ್ಲಿ ಇದ್ದೀವಿ. ನಾನು ಮಾಡ್ತೀನಿ, ಮಾಡ್ಸೋಣ ಅಂತ ಪ್ಲ್ಯಾನಿಂಗಲ್ಲಿರೋದು. ಇವತ್ತು ಹೋಗ್ಬಿಟ್ಟು ಮಟನ್ ಮಾಡೋಣ ಅಂತ ಮಾಡ್ಬಿಟ್ಟು ತಿನ್ಕೊಂಡು ಆರಾಮಾಗಿ ಇವತ್ತು ಜಾಲಿ ಡ್ಯೂಟಿ ಇಲ್ದೇದ್ಮೇಲೆ ಫುಲ್ ಜಾಲಿ. ನಮ್ಮ ರೋಡ್ಗಳಂತೂ ಅಧ್ವಾನಕ್ಕಾಗಿದ್ದಾವೆ ಗೈಸ್. ಇಲ್ಲಿ ನೋಡ್ರೋ ಟ್ರಾಫಿಕ್ ಆಗುತ್ತೆ. ಈ ಥರ ಎಲ್ಲ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಬೇಗ ಮಾಡಲ್ಲ. ಲೆಕ್ಕಾಚಾರದಲ್ಲಿ ನಾವು ಕಟ್ಟೋ ಟ್ಯಾಕ್ಸ್ಗಳನ್ನೇ ಕೆಲಸ ಮಾಡೋಕ್ಕಾಗಲ್ಲ ಇವ್ರ ಕೈಯಲ್ಲಿ. ನೋಡಿ ಕೆಲಸನೇ ಮಾಡ್ತಾ ಇಲ್ಲ, ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಜನನೇ ಇಲ್ಲ. ಹೀಗೆಲ್ಲ ಮಾಡೋದಾದ್ರೆ ಯಾಕೆ ಮಾಡಬೇಕಾಗಿತ್ತು ಅಂತ ನಾವು ಒಂದೆರಡು ಮಾತು ಹೇಳ್ತೀವಿ. ಇದರಿಂದ ಸಮಸ್ಯೆ ಆಗುತ್ತೆ. ಅದು ಬಿಟ್ಟರೆ ಇನ್ನೆಲ್ಲ ಬೆಳಗಿನ ಜಾವ ಶುರು ಮಾಡ್ತಾರೆ, ರಾತ್ರಿ ಕೆಲಸ ಮಾಡಿ ಮುಗಿಸ್ಬೇಕು. ಅದು ಮಾಡೋದಿಲ್ಲ ನಮ್ಮ ಗೌರ್ಮೆಂಟು. ಈ ಸತಿ ಎಲ್ಲರೂ ಸೇರಿ ಚೇಂಜ್ ಮಾಡ್ಸೋಣ ಗೈಸ್. ನೀನು ಯಾವ್ದಕ್ಕೆ ಹಾಕ್ತೀನಿ ಆವಾಸ ಓಟು? ನಾನು ಯಾವ್ದು ಬರ್ತಾರೆ ಯೂತ್ ಬರೋರ್ಗೆ ಹಾಕ್ತೀನಿ ಅಣ್ಣ. ನಾನು ಯೂತ್ ಬರೋರ್ಗೆ ಹಾಕೋದು.
ಯಾಕೆಂದ್ರೆ ಅಣ್ಣ ಈಗ ತಮಿಳ್ನಾಡು ಬಂದ್ರೆ ವಿಜಯ್, ಆಂಧ್ರ ಬಂದ್ರೆ ಪವನ್ ಕಲ್ಯಾಣ್, ಈಗ ಕೇರಳದಲ್ಲೂ ಜನಕ್ಕೆ ಹೆಲ್ಪ್ ಮಾಡೋ ಅಂತವನೇ ಬಂದು ನಿಂತವ್ರೆ. ನಮ್ಮಲ್ಲಿ ಯಾರು ಬರ್ತಾರೆ ಅಂತ ನೋಡ್ಬೇಕು ಅಣ್ಣ. ಅಮ್ಕು ಟುಮ್ಕುನೆ ಕರ್ಸ್ಬಿಡೋಣ ಅಂತ ನಾನು ನಾವು ನಿಂತ್ಕೊಳ್ಳೋಣ ಅಂತ ಗೈಸ್, ಬಟ್ ಅದ್ರ ನಮ್ಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ, ಗಂಧ ಗಾಳಿ ಗೊತ್ತಿಲ್ವೇ, ಹಂಗಾಗಿ ನಿಂತ್ಕೊಡಲ್ಲ. ಓಕೆ ಗೈಸ್, ಬನ್ನಿ ಇವಾಗ ಪಾರ್ಕಿಂಗ್ ಹತ್ರ ಹೋಗೋಣ. ಯಾಕೋ ಸ್ಮೈಲ್ ಡೋರ್ ತೆಗೆದು ಕೆಳಗಡೆ ಬೀಳೋ ಥರ ಇದ್ದಾನೆ. ಬಂದ್ವಿ ಅಣ್ಣ, ಈಗ ಮನೆಗೆ ಹೋಗಿ ಅಲ್ಲಿ ಪಾತ್ರೆ ಎಲ್ಲ ತಂದಿದೀವಿ. ಈಗ ಗೈಸ್ ಉದ್ದ ಮಾಡ್ತಾ ಇದ್ದೀರಾ? ಇಲ್ಲ ಅಣ್ಣ, ಹಿಂಗಟ್ಟ ಅದು ಪಾತ್ರೆ ತೋರಿಸಿರೋದು ಮಾತ್ರ ಉದ್ದ. ಇವಾಗ ಅಣ್ಣ ಈ ಗ್ಯಾಸ್ ಎಲ್ಲ ತಗೊಂಡು ಈಗ ಗ್ಯಾಸ್ ತುಂಬ್ಸಕ್ ಹೋಯ್ತಾ ಇದೀವಿ. ಇವತ್ತು ರೂಮಲ್ಲಿ ಫುಲ್ಲು ಪಾರ್ಟಿ. ಇಲ್ಲಿ ಎಲ್ಲ ಏನೇನ್ ಬೇಕು, ಟಿಶ್ಯೂ ನೀರೆಲ್ಲ ತಗೊಂತೀವಿ ಇಲ್ಲಿಂದಾನೆ ನಾವೇನೆ. ಓಯ್ ಯಾರು ಒಬ್ರು ಕುತ್ಕೊಳ್ರಿ, ಕಾರ್ ಆನಲ್ಲಿ ಇಲ್ವಾ? ಕಾರ್ ಲಾಕ್ ಆಗಲ್ವಾ ಬಾಬ್? ಲಾಕ್ ಆಗುತ್ತೆ, ಕುತ್ಕೋ ಬಾಬ್. ಮಾಮ್ ಲೋ ಇಲ್ಲೇ ಇಲ್ವೇನೋ ಬಾಯ್, ಸುನ್ನ ತುಂಬ್ಸು ಅಂತ ಅಂದ್ರೆ ಹಿಂಗ್ ಸಾಯ್ತಾವನೆ ಇಲ್ಲಿ ಓಡಾಡ್ಕೊಂಡು. ಇವನು ಆ ಲೋಪರ್ ಮುಂಡೆ ಮಗ, ಅದು ಏನ್ ಅನ್ಕೊಂಡವ್ರೋ ಗೊತ್ತಿಲ್ಲ. ಹಿಂಗೆ ಫ್ರೆಂಡ್ಸ್ ಕೋತಿ ತರ ಆಡು ಅಂದ್ರೆ ಚೆನ್ನಾಗಿ ಆಡ್ತಾನೆ. ಅಣ್ಣ ಎಲ್ಲೋದ್ರು? ಒಳಗಡೆನೆ ಕುತ್ಕೋ ಸ್ಮೈಲಿ, ನೀನ್ ಯಾಕೆ ಆಚೆ ಬರ್ತೀಯಾ? ಗ್ಯಾಸ್ ತುಂಬ್ಸಕ್ಕೆ ಫ್ರೆಂಡ್ಸ್ ಇವತ್ತು ರೂಮಲ್ಲಿ ಪಾರ್ಟಿ. ಇಲ್ಲೂ ಯಾಕೋ ವ್ಯವಹಾರ ಕ್ಲೋಸ್ ಆಗಿದೆ. ಅಣ್ಣನ ಮಗ ನೋಡಿದ್ರೆ ಗೊತ್ತಾಯ್ತೈತೆ ಮುಂದಗಡೆ ಅಂತೆ. ಗೈಸ್ ಒಂದೊಂದು ಟೈಮು ನಾವು ದೃಢ ನಿರ್ಧಾರ ತಗೊಂತೀವಿ, ಅದು ಆಗದೆ ಇರೋ ಕೆಲಸನೇ ಮಾಡೋಕ್ಕೆ ಹೋಗೋದು. ಸ್ಟವ್ ತಗೊಂಬಂದು ಚಿಕ್ಕ ಸ್ಟವ್ ಅದ್ರಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಅದ್ರಲ್ಲಿ ಆಗಿಲ್ಲ, ಗ್ಯಾಸ್ ತುಂಬ್ತಾ ಇಲ್ಲ ಇಲ್ವ ಅಂದ್ಬಿಟ್ಟು ಇವಾಗ ಅದಕ್ಕೆ ಎಲ್ಲ ಐಟಮು ತರಿಸ್ಮಡಿಕೊಂಬಿಟ್ಟಿದ್ದು. ಏನು ಮಾಡೋದಪ್ಪ ನಮ್ಮ ಕರ್ಮ ಅನ್ನೋದಕ್ಕೆ ಇದು ಸುಮಾರಾಗಿರೋದು. ಒಂದು ಸ್ಟವ್ವು, ಇದೊಂದು ಸಿಲಿಂಡ್ರು ಮನೆಯಿಂದನೇ ತಗೊಂಬಂದೆ. ಬೇಡ ಇರು, ಅಳತೆ ಮಾಡ್ಬಿಟ್ಟು ಹಾಕು. ಚಿಕನ್ ಮಾಡೋಣ ಅಂತ ನಮ್ಮ ರೂಮಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ರು ಹುಡುಗರೆಲ್ಲ ಇವತ್ತು. ಅದಕ್ಕೆ ಮನೆಯಿಂದ ತರಿಸ್ದೆ. ಇರು ಒಂದು ಯಾವ್ದಾರ ನೀರು ಹಾಕೋಕೆ ಅಳತೆಗೆತ್ಕೊ. ಓಕೆ ಗೈಸ್, ಇವಾಗ ಇದು ಚಿಕನ್ಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾರೆ. ಅವ್ನು ಲಾಗ್ ಮಾಡೋಣ ತಡಿ ಫಸ್ಟು. ಇವಾಗ ಅನ್ನ ಮಾಡ್ಕೊಳಕ್ಕೆ ಫಸ್ಟು ಈ ಪಾತ್ರೆ ಡವ್ ಕೈ ಕೊಟ್ಟಾಗ ನಾವು ಒಂಥರ ಆಗ್ಬಿಟ್ಟು ನಾನು ಅದು ಬಿಟ್ಟರೆ ಸ್ಮೈಲಿ ಈ ರೇಂಜಿಗೆ ಮಲಗಿದ್ದಾನೆ. ನೋಡೋಣ ಗೋವಿಂದಣ್ಣ. ಓಕೆ ಗೈಸ್, ಚಿಕನ್ ಮಾಡೋಣ ಬನ್ನಿ ಇವಾಗ ಫಸ್ಟು. ಗೈಸ್ ಚಿಕನ್ ಜೊತೆಗೆ ಎಗ್ ಪಪ್ಸು ಮಾಡಿದ್ದು ನಾವೇನೆ. ಯಾವ ಥರ ಮಾಡಿದ್ದೀವಿ ನೋಡಿ. ಎಗ್ ಪಪ್ಸ್ ನಾವು ಮಾಡಿಲ್ಲ ಗೈಸ್, ಹೋಟ್ಲಲ್ಲಿ ಇದು ಅಂಗಡಿಲಿ ತರಿಸ್ಕೊಂಡಿರೋದು. ಅನ್ನ ಆಯಿತು, ಅನ್ನ ರೆಡಿ ಮಾಡಿ ಇಕ್ಕಿದ್ದೀವಿ ಒಂದು ಕಡೆಗೆ. ಇವಾಗ ಚಿಕನ್ನೆಲ್ಲ ತೊಳೆದು ರೆಡಿ ಮಾಡ್ಕೊತ ಇದ್ದೀವಿ. ಚಿಕನ್ನೆಲ್ಲ ಮಸ್ತಾಗಿ ಅರಿಶಿನ ಹಾಕ್ಬಿಟ್ಟು ನೀಟಾಗಿ ತೊಳೆದಿರೋದು ಸುದೀಪ. ಅರಿಶಿನದ ಪುಡಿ ಹಾಕಿ ತೊಳೆದು ಮಸ್ತಾಗಿ ರೆಡಿ ಮಾಡಿಕ್ಕಿದ್ದಾನೆ. ಎಲ್ಲರ ಮನೆಯಲ್ಲೂ ಅಡುಗೆ ಮನೆ ಸೆಲ್ಫಲ್ಲಿ ಇವೆಲ್ಲ ಇದು ಪೆಪ್ಪರು ಮಸಾಲೆ ಪೌಡ್ರ್ ಇದ್ದರೆ ನಮ್ಮ ಅಡುಗೆ ಮನೆಯಲ್ಲಿ ಎಲ್ಲ ಪೇಸ್ಟು ಬ್ರಷ್ಷು ಇವಿದ್ದಾವೆ. ಯಾಕೆಂದರೆ ಬ್ಯಾಚುಲರ್ ರೂಮಲ್ಲ ಗೈಸ್, ಹಂಗಾಗಿ ಹಂಗೆ ಇಟ್ಟಿದ್ದಂಗೆ. ನಮ್ಮ ರೂಮಲ್ಲಿ ಆಂಜನೇಯ ಫೋಟೋ ಇದೆ, ಟಾಪಲ್ಲಿ ಇಕ್ಕಿದ್ದೀವಿ. ಆಂಜನೇಯ ಟಾಪಲ್ಲಿ ಇರಬೇಕು ಅಂತ ಟಾಪಲ್ಲಿ ಇಕ್ಕಿರೋದು. ಸ್ಮೈಲಿ ಒಕ್ಕಡಿಗೆ ಕಾಲು ಬಿಟ್ಬಿಟ್ಟಾನೆ, ಕಾಲು ಬಿಟ್ಬಿಟ್ಟು ಆಗುತ್ತೆ. ಕಾಲೆಲ್ಲ ಪಕ್ಕ ರೆಡಿ ಆಗುತ್ತೆ. ಸೆಕ್ಷನ್ ಬಂದು ಪವನ್ದು ಎಲ್ಲ ಕಟ್ ಮಾಡಿ ಕೊಡೋದು. ಅನ್ನ ಮಾಡಿದ್ದು ನಾನು, ಚಿಕನ್ ಮಾಡ್ತಾ ಇರೋದು ವಾಸು. ಯಾವ ಥರ ಬರುತ್ತೆ ಅಂತ ನೀವು ಕಾದು ನೋಡಬೇಕು. ಚಿಕನ್ನ ಚೆನ್ನಾಗಿ ಬರುತ್ತೆ ಇಲ್ವಾ ಅಂತ ವೆಯ್ಟ್ ಮಾಡಿ. ಅನ್ನ ಅಂತೂ ಸೂಪರಾಗಿ ಬಂದಿದೆ, ಮಲ್ಲಿಗೆ ಹೂವು ಥರ ಆಗಿದೆ. ವಾಷಿಂಗ್ ಸೆಕ್ಷನ್ ಎಲ್ಲ ಸುದೀಪ್ ಒಂದು ಸ್ಟವ್ ತುಂಬಿಸ್ಕೊಂಬರಕ್ಕೆ ಹೋದವನು ದರ್ಸು ಮತ್ತು ಮಂಜುನಿಗೆ ಕ್ರೆಡಿಟ್ ಸಿಗಬೇಕು. ಯಾಕೆಂದರೆ ಅವ್ರಿಗೆ ತುಂಬಿಸ್ಕೊಂಬಂದಿದ್ದು ಗ್ಯಾಸು. ಎರಡು ಅವರ್ ಹೋಗವ್ರೆ ಗೈಸ್ ತುಂಬಿಸ್ಕೊಂಬರೋಕ್ಕೆ, ಆದರೂ ತುಂಬಿಸ್ಕೊಂಬರ್ಲಿಲ್ಲ ಅಷ್ಟೇ. ಸುಮ್ಮನೆ ಹೋಗಿ ಸುಮ್ಮನೆ ಬಂದಿರೋದು ಇವರು. ಸೊ ವಾಟ್ಸದು ಫೋನ್ ತೋರಿಸು, ಐಫೋನ್ 17 ವಾಸು ಐಫೋನ್ ತಗೊಂಡಿರೋದು ಗೈಸ್. ಹಳೆ ಫೋನ್ ಫೋಟೋ ಮಿಸ್ ಆಗಿತ್ತಾ ಅಂತ
ಪರವಾಗಿಲ್ವಾ? ಐಫೋನ್ 17 ಇದು ತಗೊಂಡಿದ್ದೇನೆ, ನನಗೆ ಯಾಕೋ ಇಷ್ಟ ಆಗಿಲ್ಲ ಗೈಸ್ ಇದು. ಇಲ್ಲಿ ಅಡ್ಡ ಹಿಂಗೆ ಉದ್ದ ಬಂದಿದ್ರೆ ಆ ಥರ ಚೆನ್ನಾಗಿತ್ತು ಐಫೋನ್ 17 ಅಂತ. ಇದೇನು ಐಫೋನ್ 17 ಫೀಲೇ ಇಲ್ಲ. ಆದರೂ ಹೇಳೋದು ಹೇಳ್ಬಿಡ್ಬೇಕಲ್ಲಮ್ಮ ನಾವು. ಓಪನ್ನಾಗಿ ಹೇಳೋದು ಹೇಳ್ಬಿಡ್ಬೇಕು. ಹಾಂ ನಾನು ಇರೋ ಬರೋದನ್ನೆಲ್ಲ ಕರೆಕ್ಟಾಗಿ ಹೇಳ್ಬಿಡ್ತೀನಿ, ಯಾವುದು ತಪ್ಪು ಗಿಪ್ಪಲ್ಲ ಹೇಳಲ್ಲ. ನೋಡಿ ಗೈಸ್, ಇದು ನಮ್ಮ ಹುಡುಗರ ರೂಮು. ಹೆಂಗಿದೆ ರೂಮು? ಸ್ಮೈಲು ಫುಲ್ಲು ನಿದ್ರೆಯಲ್ಲಿದ್ದಾನೆ. ಏಯ್ ಹೋಗಿ ಸ್ನಾನ ಮಾಡೋಗಲ್ಲಿ. ಒಂದು ವಾರ ಆದರೂ ಸ್ನಾನ ಮಾಡಲ್ಲ ಗೈಸ್. ದೇವರಣೆ ಸುಳ್ಳಿಲ್ಲ. ನಮ್ಮ ಮನೆ ಹತ್ರ ಹೋಗಿದ್ದ, ಮಿಸ್ಸಸ್ ಬೈತಾ ಇದ್ಲಿ ಇವನ್ನ. ಒಳ್ಳೆ ಉಗುರು ತೋರಿಸು ಶಿಷ್ಯ, ನಿನ್ನ ಉಗುರು ನೋಡಿ ಹೆಂಗಿದ್ದಾವೆ ನೋಡಿ. ಉಗುರು ಕಟ್ ಮಾಡಲ್ಲ, ತಿನ್ನೋ ಕೈಯಲ್ಲಿ ಉಗುರು ಹಂಗೆ ಬಿಟ್ಕೊಂಡಿದ್ದೀನಿ. ತಿರ್ಗೆ ಹಾಕದೇ ಹಾಕ್ತೀನಿ, ಕ್ಲೀನಾಗಿರಬೇಕು. ಕೊತ್ತಂಬರಿ ಸೊಪ್ಪು ರೇಷ್ಮೆ ಹುಳಿಗೆ ಹಾಕ್ದಂಗೆ ರೆಡಿ ಮಾಡಿರೋದು. ರೇಷ್ಮೆ ಹುಳುಗೆ ರೆಡಿ ಮಾಡ್ತಾವಲ್ಲ ಆ ಥರ ರೆಡಿ ಮಾಡಿರೋದು ಕೊತ್ತಂಬರಿ ಸೊಪ್ಪು. ಭೀಮಾ ತಂದೇನೋ? ನಮ್ಮ ಭೀಮಾ ಗೈಸ್. ಚಿಕನ್ಗೆ ಟಮಾಟೆ ಹಣ್ಣು ಹಾಕ್ಬಿಟ್ಟೆಲ್ಲ ಮಾಡ್ತಾವನೆ ಗೈಸ್. ನಾವೆಲ್ಲ ಮಾಡೋದು ಇನ್ನ ಬೇಯ್ಲಿ, ಇನ್ನು ಬೇಯ್ಲಿ. ಎಲ್ಲ ಚಿಕನ್ ಹುರಿದ ಮೇಲೆಲ್ಲ ಏನೇನೋ ವ್ಯವಹಾರ ಮಾಡ್ತಾರೆ, ಇವ್ನು ಏನೇನೋ ಮಾಡ್ತಾರೆ ಗೈಸ್. ಇವ್ನು ಚಿಕನ್ ಮಾಡಕ್ಕೆ ಬರಲ್ಲ ನಂಗೆ ಮೊದಲೇ ಗೊತ್ತಾಗ, ಸ್ಟಾರ್ಟಿಂಗಲ್ಲೇ ಗೊತ್ತಾಗ್ಬಿಡ್ತು. ಈ ಚೆನ್ನಾಗಿ ಚಿಕನ್ ಎಲ್ಲ ಹುರ್ಕೊಬೇಕಾಗಿತ್ತು, ಬರೀ ಈರುಳ್ಳಿಲೇನೆ. ಹೌದು, ಆ ಟೊಮೊಟೊ ಇದ್ದಾಗ ಅದು ಇದಾಗಲ್ಲ. ಹಾಂ, ನಮಗೆಲ್ಲ ಗೊತ್ಕೊಳಲ್ಲ. ಉಪ್ಪಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಹುರಿತಾರೆ ಗೈಸ್. ಓ ಗೊತ್ತಾಯ್ತು ಬಿಡಿ. ಅಲ್ಲೆಲ್ಲ ಮಾಡ್ಬೇಕು. ಯಾಕೆ ಮಾಡೋದು ಮುಸ್ಲಿಮು? ನೀನೇನು ಮಾಡ್ತಿದ್ಯಾ? ಇಂತ ಅಣ್ಣ ಫೈನಲಿ ಡ್ಯೂಟಿಗೆ ಜಾಯ್ನ್ ಆದ್ರೆ ಗೈಸ್. ಅಲ್ಲಿ ಅವನು ಜಾಯ್ನ್ ಆಯ್ತವನೆ. ಶಿಷ್ಯ ತಕ್ಕನ ಗುರು ರೆಡಿ ಆದ್ರೆ ಇಬ್ಳರ್ವೆ. ಇವಾಗ ಬ್ಯಾಟಿಂಗ್ ಸ್ಟಾರ್ಟ್ ಗೈಸ್. ಇವನು ರೆಡಿ ಆಗ್ತಾವನೆ. ಎಲ್ಲ ಏನು ನೋಡಿ, ನಾನು ಮುಂಚೆನೇ ರೆಡಿ ಆಗ್ಬಿಟ್ಟಿದ್ದೀನಿ. ಅದಕ್ಕೆ ವಾಸು ಇನ್ನೇನು ಅವನು ಯಾವಾಗಲೂ ರೆಡಿ ಇರ್ತಾನೆ. ಹಾಂ ನೋಡ್ರಿ ಹೆಂಗೆ ಬರ್ತಾವ್ರೆ ಎಲ್ಲ ರೆಡಿಯಾಗಿ ಮಸ್ತಾಗೆ. ಇದಕ್ಕೊಂದು ಎಂಟ್ರಿ ಸಾಂಗ್ ಆಗಬೇಕು. ಈ ಕಡೆ ಬಾ. ಹಾಂ ತೆಗಿಯೋ, ತೆಗಿರಿ. ಹಾಂ ಬಿಚ್ಚೋ. ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ